ತಾಲೂಕಿನವ್ರು ಹೌದಲ್ರಿ, ಅವ್ರು ದಂಡಾಧಿಕಾರಿಗಳು ನಮ್ಮವ್ರು ಹೌದಲ್ರಿ, ಅವ್ರು ಎದಕ್ಕೆ ಬಿಡುವಾರ ತಮ್ಮ ಅಧಿಕಾರಿಗಳು ಎಷ್ಟು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿರಿ CPI ಸಾಹೇಬ್ರು ಕೇಳಿದ್ವು. 11 ಗಂಟೆಗೆ ಸತ ಬರ್ತಾರೆ, 1 ಗಂಟೆ ತನಕ ಅವ್ರು ಏನು ಅಂದಿಲ್ಲ. ಸಾಹೇಬ್ರು ಬರ್ತಾರ 5 ಗಂಟೆ ತನಕ 5 ಗಂಟೆ ತನಕ ಬರ್ಲಿಲ್ಲ. 5 ಗಂಟೆಗೆ ನಾವು ಬ್ಯಾರಿಕೇಡ್ ತಗೊಂಡು ಒಳಗೆ ಹೊರ 10 ಮಂದಿ ಜೈಲ್ಗೆ ಹೋಗಿದ್ರಿ. ಅವ್ರು ನಾವೇನ್ ನುಕ್ಸಾನ ಮಾಡಿದ್ವಿ ತಮ್ಮ ಜೈಲ್ ಕುಂದ್ರ ಬದಲಾದ ನನಗೆ ಉತ್ತರ ಕೊಡ್ಬೇಕ. ನನ್ನ ಮೇಲೆ FIR ಬರ್ತಿದ್ರಿ, FIR ಆ ಕೈದಿಗಳ ಬುಕ್ನ ನಮ್ಮ ಹೆಸರು ಬರ್ತಿದ್ರ. ನಾವೇನ್ ಗಟ್ಟೆ ಮಾಡಿದ್ವಿ ಅನ್ನೋಕೆ ಅವ್ರು ನನಗೆ ಪ್ರೂಫ್ ಕೊಡ್ಬೇಕ್ರಿ. ಈಗ ಆ 10 ಮಂದಿಯಾಗ ನಾನು ಒಂದು ನೀನ್ ನನ್ನ ಜೈಲ್ಗೆ ಹೋದಾರ ಒಳಗೆ ನಾ ಏನ್ ಕೈದಿ ಒಳಗೆ ನನ್ನ ಬುಕ್ನಾಗ ಹೆಸರು ಬರ್ತಿದ್ರ. ನಾ ಏನ್ ಅಲ್ಲಿ ಘಟನೆಗೆ ಏನ್ರ ಅದಕ್ಕೆ ಅವಾಚ್ಯ ಶಬ್ದ ಯೂಸ್ ಮಾಡಿನೋ, ಆ ಪಂಪ್ ಹೌಸ್ ಏನ್ರ ಕೆಟ್ಟ ಮಾಡಿನೋ, ರೈತರಿಗೆ ಹಿತಗ್ರಸ್ತಿ ಕೇಳಿವ್. ನಾವು ಬರೀ ತಹಸೀಲ್ದಾರ್ನ ಕಲ್ಸ್ರಿ, ಮೋಟ್ರ್ ಬಂದ್ ಮಾಡಿದ್ ಕೇಳಿವು. ನಮ್ಮನ್ನ ಕರ್ಕೊಂಡು ಸ್ಟೇಷನ್ ಕುಂಡಿಸಿ FIR ಯಾಕೆ ಮಾಡ್ಸಾಕತ್ತಿದ್ರು ಅದನ್ನ ಕೇಳ್ಬೇಕಾಯ್ತು. ನಾವು ಅದ್ರ ಹೋರಾಟ ನಿರಂತರ ಮಾಡಿದ್ಮೇಲೆ ನಮ್ಮ CPI ಸಾಹೇಬ್ರು ಬಂದು ಇಲ್ಲ ನಾ ಎಲ್ಲ ಹೇಳ್ತಾರಂತೆ ಮತ್ತೆ ನಮ್ಮ ಚಾ ಕುಡಿಸಿ ನಮ್ಮನ್ನ ಪೇಪರ್ ಹಾಳಿ ಮೇಲೆ ಸಹಿ ಮಾಡಿ ಕಳಿಸಿದ್ರಿ. ಯಾಕೆ ಇಂಥವೆಲ್ಲ ಗಟ್ಟೆ ಮಾಡಾಕ್ತಾರ ಅಂತ ತಿಳಿಯೋದೈತಿವಿ. ಎರಡು ಕೂತ್ರ ಕೊಡ್ಬೇಕು. ತಹಸೀಲ್ದಾರ್ ನಮ್ಮವ್ರು ಹೌದು ಅಲ್ಲೋ, ನಮ್ಮ ತಾಲೂಕು ದಂಡಾಧಿಕಾರಿಗಳು ಇಟ್ಟು ಕಿಮ್ಮತ್ ರೈತಿಲ್ರಿ. ಅವ್ರಿಗೆ ತಾಲೂಕಿನ 20 ಗ್ರಾಮದಿಂದ ರೈತರು ಬಂದಿವಿ. ಇಲ್ಲಿ ಅವ್ರಿಗೆ ಬರ್ಬೇಕಂತ ಮಾಡವೇ ರೈತಿಲ್ರಿ. ಇಲ್ಲಿಗೆ ನಾವ್ ಏನು ಕೇಳಿಲ್ಲ, ಮತ್ತೇನು ಕೇಳಿಲ್ಲ. ಅವ್ರನ್ನ ತಹಸೀಲ್ದಾರ್ ಕರ್ಸ್ರಿ ನಾವು ಮಾತಾಡ್ತೀವಿ. ಇದನ್ನ ಹೊರತುಪಡಿಸಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾವು ಏನಾರ ಮಾತಾಡಿದ್ರೆ ಬೇಕಾದ್ರೆ ಎಲ್ಲರೂ ವಿಡಿಯೋ ಚೆಕ್ ಮಾಡ್ಕೋಬಹುದ್ರಿ. ನಾವು ಏನ್ ಮಾತಾಡ್ತಿದ್ರು ನಮ್ಮ ತಹಸೀಲ್ದಾರ್ ಥ್ರೂ ಮಾತಾಡ್ತೀವಿ. ನೀವು ಕರ್ಸ್ರಿ, ಒಟ್ಟ ಬರಾಕ್ತಾ ಇರಲ್ರಿ ಅವ್ರ. ನೀನು ಬಂದಿಲ್ಲ, ದಯವಿಟ್ಟು ಬೇರೆ ಬೇರೆ ವಿಷಯಗಳು ತಾವೆಲ್ಲ ಇನ್ನ ನೀವೆಲ್ಲ ಹಂಚ್ಕೋರಿ. ಮತ್ತೆ ಒಳ್ಳೆ ಯತ್ನ ಮಾಡ್ಬೇಕೈತಿ. ಎರಡನೇದು ನಮ್ಮನ್ನ ಕರ್ಕೊಂಡು ಹೋಗಿರ್ಲಿಲ್ಲ, ನಮ್ಮ ಮೇಲೆ ಯಾಕೆ FIR ಮಾಡೋಕೆ ನಾವ್ ಏನ್ ಅಲ್ಲಿ ತಪ್ಪು ಗಟ್ಟೆ ಮಾಡ್ತೀವಿ ಅದನ್ನ ಹೇಳಿರ್ತೀವಿ. ನಾವು ನಮ್ಮ ಹಕ್ಕೈತ್ರಿ, ನಮ್ಮ ಹಳೆ ನೀರು ಹೋಗವು ನಾವು ಇಲ್ಲಿ ಕೇಳಿ ಸಂಬಂಧ ನಾವು ನಮ್ಮ ಹತ್ತಿರ ಕೇಳಾಕತ್ತೀವಿ. ಅಲ್ಲಿ ಏನಾರ ನಾವು ಕೆಟ್ಟ ಘಟನೆ ಮಾಡಿದ್ರೆ ನಾವು ಏನು ಮಾಡ್ಲಿ ಬೇಡ ನಂಗೆಲ್ಲ. ಅದಕ್ಕೆ ತಾವೆಲ್ಲ ಘಟನೆ ಆಗ್ಯಾವ್ರು, ತಮಗೂ ಸ್ವಲ್ಪ ಗೊತ್ತಿರ್ಲಿ ಹೇಳಿದ್ರು ವಿಷಯ ಇಷ್ಟ. ಮತ್ತೊಂದೇನಿಲ್ಲ, 2 ದಿವಸದಿಂದ ಸತತವಾಗಿದ್ದೀವಿ ಕಾರ್ಯಕ್ರಮದಾಗ. ದಯವಿಟ್ಟು ಎಲ್ಲರೂ ಶಾಂತತೆ ಕಾಪಾಡ್ರಿ. ಬೆಳೆ ಅವ್ರ ನೀರು ಯಾವಾಗ ಮಳೆಗಾಲದಾಗ ಯಾವಾಗ ನಿಮ್ಮನ್ನ ನೀರು ಹೆಚ್ಚಾಗಿ ಹೋಗಿ ಹಾಕಿ ಮತ್ತೆ ಹೆಚ್ಚಿನ ನೀರಾದ್ರೂ ಅದನ್ನ ಬಿಟ್ಕೋಬೇಕು. ಅವರು ಬಿಟ್ಕೊಟ್ಟು ಈಗ ಬ್ಯಾಸಿಯಾಗಿ ನೀರು ಬಿಡ್ತೀವಿ ಅಂದ್ರೆ ಎಂತ ಅನ್ಯಾಯ ಇದು. ಅದಕ್ಕೆ ಇವರು ತಮ್ಮ ಸ್ವಾರ್ಥದಿಂದ ಇವರು ರಾಜಕಾರಣಿ ಶಾಸಕರಾಗಿ ಎಲ್ಲರೂ ಕೂಡಿಸಿ ಜೋರ್ಲಿ ಇದನ್ನು ಎಲ್ಲಿ ಮೋಟ್ರ್ ಚಾಲು ಮಾಡೋದು ಇದನ್ನು ಮಾಡಿದ್ರೆ ನಾವೇನು ಅದನ್ನ ಕಬಲಿಲ್ಲ. ಅದಕ್ಕೆ ಯಾಕಂದ್ರೆ ಹೊಳಿ ಬಾದ ತುಂಬ್ಕೊಳ್ಳಿ ನೀರು, ಹೊಳಿ ಬಾದ ಬೇಕಾದಷ್ಟು ಬಿಟ್ಕೊಳ್ಳಿ. ಈಗ ನಮಗೆ ಜಮೀನು ನಾವು ಸಾಲಕ್ಕಾದ್ರೂ ನಿಮ್ಮ ಮುಳುಗಡೆ ಅಂತ ಮುಳುಗಡೆ ರೊಕ್ಕನೂ ಇಲ್ಲ, ನಮಗೆ ಯಾವ ಉತ್ಪನ್ನ ಇಲ್ಲ. ನಾವು ಎರಡು ದಂಡೆ ಅವ್ರಿಗೆ ಉತ್ಪನ್ನ ಏನೈತಿ, ಮಳೆಗಾಲದ ಹೊಳಿ ಬಂದಾಗ ನಮ್ಮ ಭೂಮಿ ಎಲ್ಲ ಮುಳುಗಿ ಹೋಗವು, ಇದು ಬೆಳೆ ಹೋಗತ್ತೆ. ಮತ್ತು ಈಗ ಏನು ರೇಟ್ ಬೆಳ್ಕೊಬೇಕಂದ್ರೆ ನೀರು ಇವ್ರು ಬಿಟ್ಕೊಂಡು ಹೋದ್ರೆ ನಾವೇನು ದನಗಳು ಕರ್ಕೊಳ್ತಿಲ್ಲ. ನಮ್ಮ ಬೆಳಿಗ್ಗೆ ನಾವೇನು ಮಾಡ್ಬೇಕಿಲ್ಲಿ. ಅದಕ್ಕೆ ಈ ಹೋರಾಟ ನಾವು ಮುಂದುವರ್ಸೋಣ. ಯಾವ ತಾಲೂಕು ನಾವು ಇದು ಸೈಡ್ ಬೇಡ ಅಂತೇಳಿ ನಾ ಭಾಳ ಕಷ್ಟ ನಡೆದೈತ್ರಿ. ಮತ್ತು ಈಗ ಹೊಳಿ ನೀರು ಹೋದ್ಮೇಲೂ ನಮ್ಗೆ ಕಬ್ಬು ಒಣಸ್ತಾವ, ದನಗಳಿಗೆ ನೋವು ಇರಂಗಿಲ್ಲ. ಅವ್ರು ಒಂದು ಜಿಲ್ಲಾಕ್ಕೆ ಅವರು ಉಳ್ಸಕ್ಕೆ ಹೋಗಿ ಈ ಜಿಲ್ಲಾಕ್ಕೆ ಕೊಲ್ಲಿ ಅವರು ಅಧಿಕಾರಿಗಳು ಕೊಲ್ಲಿ. ನಮ್ಮ ತಹಶೀಲ್ದಾರ್ ಸಾಹೇಬ್ರು ವರ್ಷ ನಾವು ಹೇಳ್ತೀವಿ, ಪ್ರತಿ ಮನವಿ ಮಾಡ್ತೀವಿ ಅವ್ರಿಗೆ. ನೋಡಿ ಈ ಸರ ನಮ್ಮ ರೈತರು 24 ಮುಳುಗಡೆ ರೊಕ್ಕನೂ ಕೊಡಾಕತ್ತಿಲ್ಲ. ಅದನ್ನ ಮಾಡಿದ್ರೆ ಒಂದು ರೈತರು ರೈತರು ಬಾಗಲಕೋಟೆ ಒಳಗ ಪ್ರತಿಭಟನೆ ಮಾಡ್ತೀವಿ. ಹೋಗಿ ರೈತರು ಸಮಾವೇಶ ಕರೀತಾರ, 24 ಮುಳುಗಡೆ ಮಾಡೋಣ ಅಂತ ಹೇಳ್ತಾರೆ. ಅದನ್ನು ಮಾಡಕ್ ತಯಾರಿಲ್ಲ ರೈತರಿಗೆ. ಒಂದು ರೈತರಿಗೆ ಪರಿಹಾರ ಯಾವ್ದು ಕೊಟ್ಟಾರ ಹೇಳ್ರಿ. ಯಾರು ಗೌರ್ಮೆಂಟ್ದಾಗ ಪರಿಹಾರ ಕೊಡಾಕುತ್ತಾ ಇರಲ್ಲ. ಆ ಪರಿಹಾರ ತಗೊಂಡ್ರೆ ರೈತರ ಅವ್ರು ಹೊಲಗಳ ಜಮೀನು ಹಾಕೊಂಡು ಮ್ಯಾಲೆ ಎಲ್ಲಾರ ಬರ್ತಾರೆ. ಹೊಳಿ ಬಂತಂದ್ರೆ ಬರ್ತಾರು ಹೇಳಿ ನೀವು ಅದ್ರ ಮುಳುಗಡೆ ಜಮೀನು ರೊಕ್ಕ ಕೊಡ್ಬೇಕು ಅವ್ರಿಗೆ ರೈತರಿಗೆ. ಅವ್ರು ಬಿಟ್ಟರೆ ಹೊಕ್ಕಾರ ಅದನ್ನು ಕೊಡಾಕ್ತಾ ಇರಲ್ಲ ಗೌರ್ಮೆಂಟ್. ಮತ್ತು ರೈತರು ಎಷ್ಟು ಸಾಯ್ಬೇಕ್ರಿ ಎಲ್ಲರಿಗೆ. ರೈತರದಿಂದ ಕೊಡೋರು ಇವ್ರು ಯಾರು ಬರ್ತಾರೆ ಅಧಿಕಾರಿಗಳು ಬ್ಯಾರಿಗೇಟ್ ನಮ್ಮ ಬಂದು ಹಾಕ್ತಾರೆ. ಅವ್ರು ಯಾರು ತುಡುಗು ಮಾಡ್ಲಿ, ಅವ್ರು ಬೇಕಾದ್ ಮಾಡ್ಲಿ, ಅವ್ರನ್ನ ಬಿಟ್ಟು ಬಿಡ್ತಾರೆ ಎಲ್ಲರಿಗೆ. ಅವತ್ತು ನಮ್ಮನ ಒಳಗೆ ಹಾಕೋರು ರೈತರು ಹೋಗ್ಲಿ ಅವ್ರ. ಅಂದ್ರೆ ಪರಿಸ್ಥಿತಿ ಹೆಂಗೈತಂದ್ರೆ ನಮ್ಮ ಜೀವನ ಹೆಂಗೈತಂದ್ರೆ ರೈತರದು ಅವ್ರು ಏನು ಮಾಡಿದ್ರೆ ಮಾಡಿಸ್ಕೋಬೇಕು ನಾವು. ಅಲ್ರಿ ಒಬ್ಬ ಆಫೀಸರ್ ಬರಾಕ್ತಾ ಇರಲ್ಲ. ತಹಶೀಲ್ದಾರ್ 2 ದಿವಸ ಡ್ಯೂಟಿ ಹಾಕ್ತೀವಿ ಎಲ್ಲರಿಗೆ ಹೇಳಿವ. ತಹಶೀಲ್ದಾರ್ ಅವ್ರಿಗೆ ನಮ್ಗೆ ಏನು ಹೇಳ್ಯಾರ ಅವರು ತಹಶೀಲ್ದಾರ್ ಅವರು, ಅಲ್ಲಿ ನಾವು ಸರಿ ಮಾಡ್ತೀವಿ. ನಮ್ಗೆ ಇಬ್ಬರಿಗೆ ಡ್ಯಾಮಿನ ನೀರು ಬಿಡಿಸ್ಕೊಂಡ್ಬರ್ತೀವಿ ಕೊಡ್ತೀವಿ ರೈತರು ಕೊಡಿ. ಇಲ್ಲಿ ಗಲಗಲಿ ಬ್ಯಾರೇಜಿಂದ ನೀರು ಹೋಗಿಸ್ರಿ. ಎಲ್ಲಾ ರೈತರು ಕೊಲ್ಬೇಡ್ರಿ, ಯಾರ ರೈತರು ಕೊಲ್ಬೇಡ್ರಿ, ಎಲ್ಲಾ ರೈತರು ಮಾಡಿ